ಗುಣಸ್ಥಾನಗಳು ಭಾಗ 8. ಗುಣಸ್ಥಾನಗಳು ಭಾಗ 8. ಶ್ರೀ ಋಷಭನಾಥರಿಂದ ವರ್ಧಮಾನರವರೆಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಪ್ರಶ್ನೆ 117. ಗುಣಶ್ರೇಣಿ ನಿರ್ಜರೆ ಎಂದರೆ ಏನು? ಉತ್ತರ: ಇದನ್ನು ಉದಾಹರಣೆಯ ರೂಪದಲ್ಲಿ ನೋಡಿರಿ. ಮೊದಲ ಸಮಯದಲ್ಲಿ 100 ಕೋಟಿ ಕರ್ಮ ಪರಮಾಣುಗಳು ಕಾರ್ಮಾಣು ಶರೀರದಿಂದ ಹೊರಗೆ ಹೋದರೆ, ಮುಂದಿನ ಸಮಯದಲ್ಲಿ 200 ಕೋಟಿ, ಮೂರನೆಯ ಸಮಯದಲ್ಲಿ 400 ಕೋಟಿ, ನಾಲ್ಕನೆಯ ಸಮಯದಲ್ಲಿ 800 ಕೋಟಿ, ಈ ರೀತಿ ಮುಂದೆ ಮುಂದೆ ತಿಳಿಯಬೇಕು. ಇದು ಕೇವಲ ಉದಾಹರಣೆ ಅಷ್ಟೇ. ಕರ್ಮಗಳು ಪ್ರತಿ ಮುಂದಿನ 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 ಸಮಯದಲ್ಲಿ ಅಸಂಖ್ಯಾತ 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 ರೂಪದಲ್ಲಿ ನಿರ್ಜರೆ ಆಗುತ್ತಾ ಇರುತ್ತವೆ. ಇಲ್ಲಿ ತಿಳಿಬೇಕಾದ ಸರಳ ವಿಷಯ ಏನು ಅಂತಂದರೆ, ಈ ಸಮಯದಕ್ಕಿಂತ ಮುಂದಿನ ಸಮಯ 2 ಪಟ್ಟು, ಅದಕ್ಕೂ ಮುಂದಿನ ಸಮಯ 4 ಪಟ್ಟು, ಅದಕ್ಕೂ ಮುಂದಿನ ಸಮಯ 8 ಪಟ್ಟು, ಅದಕ್ಕೂ ಮುಂದಿನ ಸಮಯ 16 ಪಟ್ಟು, ಈ ರೀತಿ ಕರ್ಮಗಳು ಅಸಂಖ್ಯಾತ ಅಸಂಖ್ಯಾತ ರೂಪದಲ್ಲಿ ಆತ್ಮನ ಅಂದರೆ ಕಾರ್ಮಾಣು ಶರೀರದಿಂದ ಹೊರಗಡೆ ಹೋಗ್ತವೆ. ಪ್ರಶ್ನೆ 118. ಕಾರ್ಮಾಣು ಶರೀರ ಎಂದರೆ ಏನು? ಉತ್ತರ: 8 ಪ್ರಕಾರದ ಕರ್ಮಗಳನ್ನು ಸಂಗ್ರಹಿಸಿ ಇಡುವ ಕೋಶ. ಪ್ರಶ್ನೆ 119. ನಮಗೆ ಕಾಣುವ ಈ ಶರೀರದಲ್ಲಿ ಕರ್ಮಗಳು ಇರುವುದಿಲ್ಲವೇ? ಉತ್ತರ: ಇರುವುದಿಲ್ಲ. ಇದು ಸ್ಥೂಲ ಔದಾರಿಕ ಶರೀರ ಇದೆ. ಆದರೆ ಕಾರ್ಮಾಣು ಶರೀರ ಅತೀ ಸೂಕ್ಷ್ಮ ಇದ್ದು ಯಾವುದೇ ಇಂದ್ರಿಯಗಳಿಗೆ ಕಾಣುವುದಿಲ್ಲ. ಪ್ರಶ್ನೆ 120. ಇಂದ್ರಿಯಗಳಿಗೆ ತಿಳಿಯದ ವಿಷಯ ಸತ್ಯ ಆಗಲು ಹೇಗೆ ಸಾಧ್ಯ? ಉತ್ತರ: ಸಮಸ್ತ ದ್ರವ್ಯ ಮತ್ತು ಅವುಗಳ ತ್ರಿಕಾಲವರ್ತಿ ಸಮಸ್ತ ಪರ್ಯಾಯಗಳನ್ನು ಒಂದೇ ಸಾರಿ ನೋಡುವ ತಿಳಿಯುವ ಕೇವಲಿಗಳ ವಿಷಯ ಇದೆ ಇದು. ಇಲ್ಲೊಂದು ಸ್ವಲ್ಪ ಸೂಚನೆ. ಜಿನೇಂದ್ರ ದೇವರು ಇಂದ್ರಿಯ ಗೋಚರ ವಸ್ತುಗಳು ಮತ್ತು ಅಗೋಚರ ವಸ್ತುಗಳು ಎಂದು 2 ವಿಭಾಗವನ್ನು ಹೇಳಿದ್ದಾರೆ. ಯಾವುದೇ ಸಮಯದಲ್ಲಿ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ವೈಜ್ಞಾನಿಕ ಯುಗದಲ್ಲಿ ಅಥವಾ ವಿಜ್ಞಾನದ ವಿಷಯಗಳಲ್ಲಿ ಇಂದ್ರಿಯಗಳಿಗೆ ಗೋಚರ ಇಲ್ಲದ ವಸ್ತುವನ್ನು ಯಾವತ್ತೂ ಯಾರೂ ಹೇಗೂ ಕಂಡುಹಿಡಿಯಲು ಸಾಧ್ಯ ಇಲ್ಲ. ಅದು ಜ್ಞಾನದ ವಿಷಯ ಇದೆ. ಆದರೆ ಜ್ಞಾನ ಕೂಡ ನೀವು ಇಂದ್ರಿಯಗಳದ್ದೇ ಎಂದು ತಿಳಿಯಬೇಡ್ರಿ. ಇಂದ್ರಿಯಗಳನ್ನು ಬಿಟ್ಟು ಅತೀಂದ್ರಿಯ ಜ್ಞಾನ ಇದೆ. ಆ ಜ್ಞಾನ ನಮಗೆ ಇರುವುದೇ ನಮ್ಮಲ್ಲಿ ಗೊತ್ತಿಲ್ಲ. ಆದ್ದರಿಂದ ಅನೇಕ ಸಮಸ್ಯೆಗಳು ಮತ್ತು ಅನೇಕ ಪ್ರಶ್ನೆಗಳು, ಅನೇಕ ಸಂಶಯಗಳು, ಅನೇಕ ಅಜ್ಞಾನಗಳು ಇವೆಲ್ಲ ಇದರಿಂದ ಉತ್ಪತ್ತಿ ಆಗುತ್ತದೆ. ಹಾಗೆ ಇಲ್ಲ. ನಾವು ಇಂದ್ರಿಯಗಳಿಂದ ತಿಳಿಯುವಂತಹ ಪದಾರ್ಥಗಳು ವಸ್ತುಗಳು ಕೇವಲ 1% ಇದ್ದರೆ, ಇನ್ನು 99% ಅಲ್ಲ, ಅದಕ್ಕಿಂತ ಜಾಸ್ತಿ ಅದನ್ನು ನೇರವಾಗಿ ಆತ್ಮನಿಂದ ತಿಳಿಯಲಾಗ್ತದೆ. ಅದು ಇಂದ್ರಿಯ ಗೋಚರ ಅಲ್ಲ, ಇಂದ್ರಿಯದ ವಿಷಯ ಅಲ್ಲ. ಯಾವತ್ತೂ ಕೂಡ ಕಾರ್ಮಣಿ ಶರೀರವನ್ನು ಯಾರು ಯಾವತ್ತೂ ಹೇಗೂ ಯಾವುದೇ ಯಂತ್ರದ ಸಹಾಯದಿಂದ ನೋಡಲು ಸಾಧ್ಯ ಇಲ್ಲ. ಆದರೆ ನಿಮಗೆ ಯಾವಾಗ ಪ್ರತ್ಯಕ್ಷ ಜ್ಞಾನದ ಉತ್ಪತ್ತಿ ಆಗ್ತದೆ, ಅಂದರೆ ಅವಧಿ ಮನಃ ಪರ್ಯಾಯ ಕೇವಲ ಜ್ಞಾನ, ಇದು ಮುಂದಿನ ಅಂದರೆ ಪ್ರತ್ಯಕ್ಷ ಜ್ಞಾನದ ವಿಷಯಕ್ಕೆ ಹೋಗುತ್ತದೆ. ಇನ್ನು ಮುಂದಿನ ವಿಷಯ,
ಪ್ರಶ್ನೆ 121. ಅಪೂರ್ವಕರಣ ಗುಣಸ್ಥಾನದಲ್ಲಿ ಇರುವ ಜೀವಗಳ ಪರಿಣಾಮ ಹೇಗೆ ಇರುತ್ತದೆ? ಉತ್ತರ: ಅನೇಕ ಮುನಿಗಳು ಬೇರೆ ಬೇರೆ ಸಮಯಗಳಲ್ಲಿ ಶ್ರೇಣಿ ಆರೋಹಣ ಮಾಡಿದರೆ ಅವರ ಎಲ್ಲರ ಪರಿಣಾಮ ಭಿನ್ನ ಭಿನ್ನ ಇರುತ್ತದೆ ಮತ್ತು ಒಂದೇ ಸಮಯವರ್ತಿ ಜೀವಗಳ ಪರಿಣಾಮ ಸಮಾನ ಮತ್ತು ಅಸಮಾನ ಎರಡೂ ಪ್ರಕಾರ ಆಗುತ್ತದೆ. ಇಲ್ಲಿವರೆಗೆ 8ನೆಯ ಗುಣಸ್ಥಾನದ ಬಗ್ಗೆ ಹೇಳಿದ್ದು ಆಯಿತು. ಇನ್ನು ಮುಂದೆ 9ನೆಯ ಅನಿವೃತ್ತೀಕರಣ ಗುಣಸ್ಥಾನದ ಬಗ್ಗೆ ಸ್ವಲ್ಪ ವಿಷಯ ಹೇಳಲಾಗುವುದು. ಪ್ರಶ್ನೆ 122. ಅನಿವೃತ್ತೀಕರಣ ಗುಣಸ್ಥಾನದ ಜೀವಗಳ ಪರಿಣಾಮ ಹೇಗೆ ಇರುತ್ತದೆ? ಉತ್ತರ: ಯಾವುದೇ ಒಂದು ಸಮಯದಲ್ಲಿ ಇರುವಂತಹ ಎಲ್ಲ ಮುನಿಗಳ ಪರಿಣಾಮವು ಪರಸ್ಪರ ಸಮಾನವಾಗಿರುತ್ತದೆ. ಆದರೆ ಹಿಂದಿನ ಗುಣಸ್ಥಾನದಲ್ಲಿ ಸಮಾನ ಅಸಮಾನ ಎರಡೂ ರೀತಿ ಆಗುತ್ತಿತ್ತು. ಆದರೆ ಇಲ್ಲಿ ಹಾಗೆ ಆಗುವುದಿಲ್ಲ. ಪ್ರಶ್ನೆ 123. ಇಲ್ಲಿ ಕೂಡ ಗುಣಶ್ರೇಣಿ ನಿರ್ಜರೆ ಇದೆಯೇ? ಉತ್ತರ: ಇದೆ. ಹಿಂದೆ ಹೇಳಿದಂತೆ ತಿಳಿಯಬೇಕು. ಇನ್ನು 10ನೆಯ ಸೂಕ್ಷ್ಮ ಸಾಂಪ್ರದಾಯ ಗುಣಸ್ಥಾನದ ಬಗ್ಗೆ ಸ್ವಲ್ಪ ಹೇಳಲಾಗುವುದು. ಪ್ರಶ್ನೆ 124. ಸೂಕ್ಷ್ಮ ಸಾಂಪ್ರದಾಯ ಎಂದರೆ ಏನು? ಉತ್ತರ: ಸೂಕ್ಷ್ಮ ಅಂದರೆ ಅತಿ ಕಡಿಮೆ. ಕಷಾಯಕ್ಕೆ ಸಾಂಪ್ರದಾಯ ಎನ್ನುತ್ತಾರೆ. ಅಂದರೆ ಸೂಕ್ಷ್ಮ ಕಷಾಯ ಎಂದು ಅರ್ಥ. ಸೂಕ್ಷ್ಮ ಸಾಂಪ್ರದಾಯ. ಪ್ರಶ್ನೆ 125. ಇಲ್ಲಿ ಯಾವ ಕಷಾಯದ ಉದಯ ಇರುತ್ತದೆ? ಉತ್ತರ: ಕೇವಲ ಸಂಜ್ವಲನ ಲೋಭ ಕಷಾಯ ಮಾತ್ರ ಇರುತ್ತದೆ. ಅದು ಕೂಡ ಅತಿ ಸೂಕ್ಷ್ಮ ಇರ್ತದೆ. ಕ್ಷಪಕ ಶ್ರೇಣಿಯ ಮುನಿರಾಜರಾದರೆ ಇಲ್ಲಿ ಇದನ್ನೂ ಕೂಡ ಕ್ಷಯ ಅಂದರೆ ನಾಶ ಮಾಡುತ್ತಾರೆ. ಉಪಶಮ ಶ್ರೇಣಿ ಮುನಿರಾಜರಾದರೆ ಈ ಕಷಾಯ ಉಪಶಮ ಆಗುತ್ತದೆ. ಇದನ್ನು ಬಹಳ ಸಂಕ್ಷಿಪ್ತವಾಗಿ ಹೇಳಿದ್ದಾಯಿತು. ಇನ್ನು ಮುಂದೆ 11ನೆಯ ಉಪಶಾಂತ ಕಷಾಯದ ಬಗ್ಗೆ ಸ್ವಲ್ಪ ಹೇಳಲಾಗುವುದು ಅಷ್ಟೇ. ಪ್ರಶ್ನೆ 126. ಈ ಗುಣಸ್ಥಾನಕ್ಕೆ ಬೇರೆ ಬೇರೆ ಹೆಸರುಗಳು ಇವೆಯೇ? ಉತ್ತರ: ಉಪಶಾಂತ ಮೋಹ, ಉಪಶಾಂತ ಕಷಾಯ, ವೀತರಾಗ ಛದ್ಮಸ್ಥ, 11ನೆಯ ಗುಣಸ್ಥಾನ. ಇವೆಲ್ಲ ಸಮಾನಾರ್ಥಕ ಶಬ್ದಗಳು ಇದ್ದಾವೆ. ಪ್ರಶ್ನೆ 127. ಉಪಶಾಂತದ ಅರ್ಥ ಏನು? ಉತ್ತರ: ಕರ್ಮಗಳು ಉದಯಕ್ಕೆ ಬಾರದೆಯೇ ಕೆಳಗೆ ಅದುಮಿ ಕುಳಿತುಕೊಳ್ಳುವುದು. ಪ್ರಶ್ನೆ 128. ಇಲ್ಲಿ ಯಾವ ಕರ್ಮ ಉಪಶಾಂತ ಆಗಿದೆ? ಉತ್ತರ: ಚಾರಿತ್ರ್ಯ ಮೋಹನೀಯ ಕರ್ಮದ ಸಂಪೂರ್ಣ 21 ಪ್ರಕೃತಿಗಳ ಉಪಶಮ ಆಗಿದೆ. ಅಂದರೆ ಇಲ್ಲಿ ನಿಮಗೆ ಹಿಂದೆ ಒಂದು ಸಲ ಹೇಳಿದ್ದೀನಿ,
ಮತ್ತು ಮುಂದೆ ಬರೆದು ಕೂಡ ತೋರಿಸ್ತೀನಿ. ಆದರೆ ನಿಮಗೆ ಈ ಸ್ಥಳದಲ್ಲಿ ಒಂದು ಗೊಂದಲ ಆಗುವುದು ಸ್ವಾಭಾವಿಕ. ಯಾಕೆಂದರೆ ಹಿಂದೆ ಹೇಳಿರುವ ವಿಷಯವನ್ನು ನೀವು ಅಕಸ್ಮಾತ್ ಗಮನ ಇಟ್ಟು ಕೇಳಿದಿದ್ದರೆ ಗೊಂದಲ ಆಗುವುದಿಲ್ಲ, ಇಲ್ಲಾಂದರೆ ಗೊಂದಲ ಆಗುವುದು ಆಗಲೇಬೇಕು, ಸ್ವಾಭಾವಿಕ. ಯಾಕೆಂದರೆ ಕಷಾಯಗಳು 25 ಪ್ರಕಾರ ಇದ್ದಾವೆ, ಆದರೆ ಇಲ್ಲಿ 21 ಮಾತ್ರ ಬಂದಿದೆ. ಏಕೆಂತಂದರೆ ಇಲ್ಲಿ ಹಾಗಾದರೆ 21 ಕಷಾಯಗಳು ಯಾವುವು ಅಂದಾಗ ಅನಂತಾನುಬಂಧಿ, ಕ್ರೋಧ, ಮಾನ, ಮಾಯಾ, ಲೋಭ ಇದು 4 ಇಲ್ಲಿ ಬಿಟ್ಟು ಬಿಡಬೇಕಿದನ್ನು. ಇನ್ನು ಉಳಿದಂತಹ ಕಷಾಯಗಳು ಅಂದರೆ ಅಪ್ರತ್ಯಾಖ್ಯಾನಾವರಣ ಕಷಾಯದ 4, ಪ್ರತ್ಯಾಖ್ಯಾನಾವರಣ ಕಷಾಯದ 4, ಸಂಜ್ವಲನ ಕಷಾಯದ 4, ಮತ್ತು ಅವು ಎಷ್ಟಾದವಾಗ 4 4 4 12 ಆದವಲ್ಲ. ಅದಾದ ನಂತರ ಹಾಸ್ಯ, ರತಿ, ರತಿ, ಶೋಕ, ಭಯ, ಜಿಗುಪ್ಸಾ, ಸ್ತ್ರೀವೇದ, ಪುರುಷವೇದ, ನಪುಂಸಕವೇದ ಇವೆಲ್ಲ 9. ಅದನ್ನು ಸೇರಿಸಿದಾಗ ಎಷ್ಟಾಗ್ತವೆ? 21 ಪ್ರಕೃತಿಗಳು. ಹಿಂದೆ ಯಾರು ನೆನಪಿಟ್ಟಿದ್ದೀರಿ ಅವರಿಗೆ ಸರಳ ಆಗ್ತದೆ. ಅಕಸ್ಮಾತ್ ಯಾರು ಬರೆದಿಲ್ಲ, ಕಲ್ತಿಲ್ಲ ಅವರಿಗೆ ಇದು ಮತ್ತೆ ಗೊಂದಲಕ್ಕೆ ಬರ್ತದೆ. ಅಂದರೆ ಯಾಕೆ ಅದಕ್ಕೋಸ್ಕರ ನಾನು ಪದೇ ನಿಮಗೇನು ಹೇಳ್ತೀನಿ ಅಂತಂದರೆ, ಇಲ್ಲಿ ಏನಿದೆ ಇದನ್ನು ಪ್ರತಿಯೊಂದನ್ನು ನೀವು ಒಂದು ಅಕ್ಷರ ಬಿಡದೆ ಕೂಡ ಬರಿಬೇಕಾಗ್ತದೆ. ಇಲ್ಲದೆ ಕಲಿಯಲು ಸಾಧ್ಯವೇ ಇಲ್ಲ. ಅರ್ಥ ಆಯಿತು? ಅದಕ್ಕೋಸ್ಕರ ಗೊಂದಲ ಆಗ್ತದೆ. ಅದಕ್ಕೋಸ್ಕರ ನಾನು ಪ್ರತಿ ಸತಿ ಹೇಳ್ತೀನಿ. ಯಾಕೆಂದರೆ ಇದರಲ್ಲಿ ನಾನು ಭಾಳ ಸಮಯ ನಿಮ್ಗೆ ಹಾಳು ಮಾಡ್ತಾ ಇಲ್ಲ. ಅದಕ್ಕೂ ಇಲ್ಲಿ ಏನಿದೆ ಅಷ್ಟು ಮಾತ್ರ ನಾನು ಹೇಳ್ತಾ ಇದ್ದೀನಿ. ಆದರೂ ಹೇಳ್ತಾ ಇದ್ದೀನಿ, ಇದುವರೆಗೆ ಏನು ಆಗಿದೆ ಅದನ್ನು ಪ್ರತಿಯೊಂದನ್ನು ಬರ್ಕೊಂಡು ಬಂದರೆ ಮಾತ್ರ ಮುಂದಿನ ವಿಷಯ ನಿಮಗೆ ಅರ್ಥ ಆಗ್ತದೆ. ಇಲ್ಲದಿದ್ದರೆ ನಮ್ಮನ್ನು ಕ್ಷಮಿಸಿಬಿಟ್ರಿ, ನಿಮ್ಮ ಸಮಯ ಹಾಳಾಗ್ತಾ ಇದೆ. ನಾನೇನು ಮಾಡೋಕ್ಕಾಗಲ್ಲ ಅದನ್ನು. ಅದಕ್ಕೋಸ್ಕರ ಹೊಸ ಪುಸ್ತಕ ಇಡ್ರಿ, ಅದಕ್ಕೋಸ್ಕರ ಸಪ್ರೇಟ್ ಒಂದು ಪೆನ್ ಇಡ್ರಿ. ಸಪ್ರೇಟ್ ಎಲ್ಲ ಬೇರೆ ಬೇರೆ ಇರಬೇಕು. ಅದಕ್ಕೆ ಅದರದ್ದೇ ಒಂದು ಗೌರವ, ಒಂದು ವ್ಯವಸ್ಥೆ ಅದಕ್ಕೆ ಇರಬೇಕು. ಹಾಗಾದರೆ ಮಾತ್ರ ಈ ಜ್ಞಾನ ನಿಮಗೆ ಪ್ರಾಪ್ತ ಆಗ್ತದೆ. ಇಲ್ಲದಿದ್ದರೆ ಆಗುವುದಿಲ್ಲ. ಇಲ್ಲಿ ಯಾವ ಒಂದು ಕರ್ಮದ ಪ್ರಕೃತಿ ಕೂಡ ಉದಯದಲ್ಲಿ ಇಲ್ಲ. ಇನ್ನು ಮುಂದಿನ ವಿಷಯ, ಪ್ರಶ್ನೆ 129. ಇದಕ್ಕೆ ಏನಾದರೂ ಉದಾಹರಣೆ ಇದೆಯೇ? ಉತ್ತರ: ಶರದ್ ಋತುವಿನ ಕಾಲದಲ್ಲಿ ಸರೋವರದ ನೀರು ಮೇಲೆ ಸ್ವಚ್ಛ ಇರುತ್ತದೆ, ಆದರೆ ಅದರ ಕೆಳಗೆ ಕೆಸರು ಇರುತ್ತದೆ. ಅಂದರೆ ಮೇಲೆ ಸ್ವಚ್ಛ ನೀರೇ ಕಂಡುಬರುತ್ತದೆ, ಕೆಸರು ಕೆಳಗೆ ಅದುಮಿಕೊಂಡಿರುತ್ತದೆ. ಇದೇ ರೀತಿ ಇಲ್ಲಿ ತಿಳಿಯಬೇಕು. ಅಂದರೆ ಜೀವದಲ್ಲಿ ಮೇಲೆ ಪರಿಣಾಮ ಏನಿದೆ, ಭಾವ ಏನಿದೆ, ಅದು ಸಂಪೂರ್ಣ ಸ್ವಚ್ಛ ಇದೆ. ಆದ್ದರಿಂದ ಇನ್ನು ಮುಂದಿನ ವಿಷಯ, ಪ್ರಶ್ನೆ 130. ಇಲ್ಲಿ ಯಾವ ಚಾರಿತ್ರ್ಯ ಇರುತ್ತದೆ? ಉತ್ತರ: 11, 12, 13, 14 ಮತ್ತು ಸಿದ್ಧರಲ್ಲಿ ಯಥಾಖ್ಯಾತ ಚಾರಿತ್ರ್ಯ ಒಂದೇ ಇರುತ್ತದೆ. ಅಂದರೆ ಈ 4 ಗುಣಸ್ಥಾನ ಮತ್ತು ಗುಣಸ್ಥಾನವೇ ಇಲ್ಲದ ಸಿದ್ಧರಲ್ಲೂ ಯಥಾಖ್ಯಾತ ಒಂದೇ ಚಾರಿತ್ರ್ಯ ಇರುತ್ತದೆ. ಯಥಾಖ್ಯಾತ ಇದು ಆತ್ಮನ ನಿಜವಾದ ನೈಜ ಸ್ವರೂಪ. ಯಥಾಖ್ಯಾತ ಚಾರಿತ್ರ್ಯ ಇಲ್ಲಿ ಯಾವ ವಿಕಲ್ಪವೂ ಇಲ್ಲ, ಯಾವ ದೋಷವೂ ಇಲ್ಲ. ಸಂಪೂರ್ಣ ಶುದ್ಧ ಚಾರಿತ್ರ್ಯ, ಯಥಾಖ್ಯಾತ ಚಾರಿತ್ರ್ಯ. ನೀವು ಯಥಾಖ್ಯಾತ ಚಾರಿತ್ರ್ಯವನ್ನು ಅಕಸ್ಮಾತ್ ಸ್ವಲ್ಪ ಅದರ ಅನುಭವ ಆಗಬೇಕು ಅಂದ ಪಕ್ಷದಲ್ಲಿ ಜಿನೇಂದ್ರ ಭಗವಾನರ ಪ್ರತಿಮೆ ಖಡ್ಗಾಸನ ಅಥವಾ ಪದ್ಮಾಸನ ಇರ್ತದಲ್ಲ, ಅದನ್ನು ಆ ಪ್ರತಿಮೆಯನ್ನು ಒಂದು 4-5 ನಿಮಿಷ ಏಕಾಗ್ರವಾಗಿ ನಿರೀಕ್ಷಿಸಿದರೆ ಯಥಾಖ್ಯಾತ ಚಾರಿತ್ರ್ಯದ ಸ್ವಲ್ಪ ಹೊರ ಅನುಭವ ಆಗ್ತದೆ. ಭಾಳ ಅತಿ ಸುಂದರವಾದ, ಅಂದರೆ ಸಂಪೂರ್ಣ ಲೋಕದ ಅತಿ ಸುಂದರವಾದ, ಅತಿ ಉತ್ಕೃಷ್ಟ ದರ್ಜೆಯ, ಅತಿ ಆಹ್ಲಾದಕರ, ಸಂತೋಷಕರ, ಅತಿ ಪುಣ್ಯಕರ, ಒಂದು ರೀತಿ ಭಾಳ ಸಂತೋಷದ ವಿಷಯ ಅದು ಯಥಾಖ್ಯಾತ ಚಾರಿತ್ರ್ಯ. ಆದರೆ ಯಥಾಖ್ಯಾತ ಚಾರಿತ್ರ್ಯ
ಪುಣ್ಯದ ಪ್ರಭಾವದಿಂದ ಈಗ ಜೀವ ಅದನ್ನ ಪ್ರಾಪ್ತ ಮಾಡ್ಕೊಳ್ತದೆ. ಆದರೆ ಯಥಾಖ್ಯಾತ ಚಾರಿತ್ರ್ಯದಲ್ಲಿ ಪುಣ್ಯ ಪಾಪ ಎರಡೂ ಕೂಡ ಇರುವುದಿಲ್ಲ. ಅದು ಆತ್ಮನ ನೈಜ ನಿಜ ಸ್ವಭಾವ. ಅಲ್ಲಿ ಪುಣ್ಯದ ಯಾವ ಅವಶ್ಯಕತೆಯೂ ಇಲ್ಲ. ಪ್ರಶ್ನೆ 131. ಇಲ್ಲಿ ಯಾವ ಭಾವ ಇರುತ್ತದೆ? ಉತ್ತರ 11, 12, 13, 14 ಈ 4 ಗುಣಸ್ಥಾನಗಳು ಮತ್ತು ಸಿದ್ಧ ಭಗವಾನರಲ್ಲಿ ವೀತರಾಗ ಭಾವ ಇರುತ್ತದೆ. ಪ್ರಶ್ನೆ 132. 11ನೆಯ ಗುಣಸ್ಥಾನದವರನ್ನು ವೀತರಾಗ ಛದ್ಮಸ್ಥ ಎಂದು ಏಕೆ ಕರೆಯುತ್ತಾರೆ? ಉತ್ತರ, ವೀತರಾಗ ಅಂದರೆ ರಾಗದ್ವೇಷ ಭಾವ ಇಲ್ಲದೇ ಇರುವುದು. ಛದ್ಮ ಅಂದರೆ ಜ್ಞಾನಾವರಣ ಮತ್ತು ದರ್ಶನಾವರಣ. ಯಾರಿಗೆ ಇವು ಎರಡೂ ಕರ್ಮ ಉದಯದಲ್ಲಿ ಇದೆ ಅವರು ಛದ್ಮಸ್ಥರು. ಪ್ರಶ್ನೆ 133. ಛದ್ಮಸ್ಥರು ಎಷ್ಟು ಪ್ರಕಾರದವರು ಇದ್ದಾರೆ? ಉತ್ತರ, ಶರಾಗ ಛದ್ಮಸ್ಥ ಮತ್ತು ವೀತರಾಗ ಛದ್ಮಸ್ಥ ಈ ಪ್ರಕಾರದವರು ಅಂದರೆ 2 ಪ್ರಕಾರದವರು ಇರ್ತಾರೆ. ಪ್ರಶ್ನೆ 134. ಸರಾಗ ಛದ್ಮಸ್ಥ ಮತ್ತು ವೀತರಾಗ ಛದ್ಮಸ್ಥರಲ್ಲಿ ಯಾವ ಯಾವ ಜೀವಗಳು ಇರುತ್ತವೆ? ಉತ್ತರ, 1ರಿಂದ 10ನೆಯ ಗುಣಸ್ಥಾನದವರೆಗೆ ಸರಾಗ ಛದ್ಮಸ್ಥ ಮತ್ತು 11, 12 ಗುಣಸ್ಥಾನದವರು ವೀತರಾಗ ಛದ್ಮಸ್ಥರು ಇರುತ್ತಾರೆ. ಇನ್ನು ಮುಂದೆ ಸ್ವಲ್ಪ ಸಂಕ್ಷಿಪ್ತವಾಗಿ 12ನೆಯ ಕ್ಷೀಣಮೋಹ ಗುಣಸ್ಥಾನದ ಬಗ್ಗೆ ಹೇಳಲಾಗುವುದು. ಪ್ರಶ್ನೆ 135. ಕ್ಷೀಣಮೋಹ ಗುಣಸ್ಥಾನದ ವಿಶೇಷತೆಗಳು ಏನು? ಉತ್ತರ, ಮೋಹನೀಯ ಕರ್ಮದ ಸಂಪೂರ್ಣ 28 ಪ್ರಕೃತಿಗಳು ನಾಶವಾಗಿರುವುದರಿಂದ ಅಂತರಂಗ ಮತ್ತು ಬಹಿರಂಗ ಸಂಪೂರ್ಣ ಗ್ರಂಥ ನಾಶವಾಗಿರುವುದರಿಂದ ಪೂರ್ಣ ನಿರ್ಗ್ರಂಥ ವೀತರಾಗಿ ಪದವಿ ಪ್ರಾಪ್ತಿ ಆಗಿದೆ. ಪ್ರಶ್ನೆ 136. ಗ್ರಂಥ ಎಂದರೆ ಏನು? ಉತ್ತರ, ಪರಿಗ್ರಹಕ್ಕೆ ಗ್ರಂಥ ಎನ್ನುತ್ತಾರೆ. ಅದು ಯಾರಿಗೆ ಇಲ್ಲವೋ ಅವರು ನಿರ್ಗ್ರಂಥರು. ಪ್ರಶ್ನೆ 137. ಕ್ಷೀಣ ಮೋಹರ ಇನ್ನೊಂದು ಹೆಸರು ಏನು? ಉತ್ತರ, ಕ್ಷೀಣ ಕಷಾಯ, ವೀತರಾಗ ಛದ್ಮಸ್ಥರು. ಇವರಿಗೆ ಕ್ಷೀಣಮೋಹರಿಗೆ ಇರುವಂತಹ ಇದು ಇನ್ನೊಂದು ಹೆಸರು. ವಿದ್ಯಾಭೂಷಣ್ ಮಹಾರಾಜರ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಪ್ಲೇಸ್ಟೋರ್ ಅನ್ನು ಓಪನ್ ಮಾಡಿ ಹಾಗೂ ಟೈಪ್ ಮಾಡಿ ವಿದ್ಯಾಭೂಷಣ್ ಮಹಾರಾಜ್. ಮಹಾರಾಜರ ಫೋಟೋ ಕಾಣಿಸುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಹಾಗೂ ಆ್ಯಪ್ ಅನ್ನು ಇನ್ಸ್ಟಾಲ್ ಮಾಡಿಕೊಳ್ಳಿ. ಹಾಗೂ ನಿಮಗೆ ಬೇಕಾದ ಶಾಸ್ತ್ರದ ಸ್ವಾಧ್ಯಾಯವನ್ನು ಆಡಿಯೋ ಮೂಲಕ ಕೇಳಿ ತಿಳಿದುಕೊಳ್ಳಿ. ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ.